ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಗುಣ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಇವತ್ತಿನ ರೆಸಿಪಿ ಕಾಯಿ ಸಾಸಿವೆ ಅನ್ನ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗಾದರೆ ಈಗ ಕಾಯಿ ಸಾಸಿವೆ ಅನ್ನ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವುದಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನೊಂದು 20-25 ಕರಿಬೇವನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಶೇಂಗಾವನ್ನು ತೊಗೊಂಡಿದ್ದೇನೆ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಗ್ಗರಣೆಗೆ ಎಣ್ಣೆಯನ್ನು ಸಹ ತೊಗೊಂಡಿದ್ದೇನೆ ಮತ್ತು ಸಾಸಿವೆ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೇನೆ. ಇದಿಷ್ಟನ್ನು ನಾವು ಒಗ್ಗರಣೆಗೆ ಹಾಕಲಿಕ್ಕೆ, ಹಾಗೆಯೇ ರುಬ್ಕೊಳ್ಳಿಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಮೊದಲನೇದಾಗಿ ರುಬ್ಬೋದಕ್ಕೆ 3 ಹಸಿರುಮೆಣಸಿನಕಾಯಿನ ತೊಗೊಂಡಿದ್ದೇನೆ. 5-6 ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೇನೆ. 1.5 ಇಂಚ್ ಆಗುವಷ್ಟು ಶುಂಠಿ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿಯನ್ನು ತೊಗೊಂಡಿದ್ದೇನೆ. ನೀವು ಯಾವ ಬೆಲ್ಲ ಆದರೂ ಯೂಸ್ ಮಾಡ್ಬೋದು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ನಾನು ತುರಿದಿಟ್ಟುಕೊಂಡಿದ್ದೇನೆ. ಈಗ ನಾವು ರುಬ್ಬೋದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ. ನೆಕ್ಸ್ಟು 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಗೆ ಹಾಕ್ತಾಯಿದ್ದೇನೆ, ಹುರಿಯೋದು ಬೇಡ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸಹ ಹಾಕ್ತಾಯಿದ್ದೇನೆ. ಹಾಗೆಯೇ 3 ಹಸಿರುಮೆಣಸಿನಕಾಯಿ ಮತ್ತು ಶುಂಠಿ 1.5 ಇಂಚು, ಹಾಗೆಯೇ 5-6 ಕರಿಬೇವಿನ ಎಲೆ, 1 ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಹಾಕಿದ್ದೇನೆ. ಹಾಗೆಯೇ 1 ಚಿಕ್ಕ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ. ಇದಿಷ್ಟನ್ನು ನಾವು ರುಬ್ಕೊಂಡು ಬರೋಣ. ತರಿಯಾಗಿ ರುಬ್ಬಿದರೆ ಸಾಕು, ತುಂಬ ನೈಸಾಗಿ ರುಬ್ಬೋದು ಬೇಡ. ಓಕೆ, ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಡಬೇಕು. ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. 2 ಚಮಚ ನಾವೇನು ಉದ್ದಿನಬೇಳೆಯನ್ನು ತೊಗೊಂಡಿದ್ದೇವೆ ಅದನ್ನು ಸಹ ಹಾಕ್ತಾಯಿದ್ದೇನೆ. ಹಾಗೆಯೇ 2 ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇವೆ ಅದನ್ನು ಸಹ ಹಾಕ್ತಾಯಿದ್ದೇನೆ. ಹಾಗೆಯೇ 1/4 ಬೌಲ್ ಆಗುವಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೇನೆ ಅದನ್ನು ಸಹ ಹಾಕ್ತಾಯಿದ್ದೇನೆ. ಹಾಗೆಯೇ ಕರಿಬೇವನ್ನು ಸಹ ಹಾಕಿ ಕೆಂಪಗಾಗುವವರೆಗೆ ಹುರ್ಕೊಂಡಿದ್ದೇನೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಎಲ್ಲವನ್ನು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು, ತುಂಬ ಹೊತ್ತೇನು ಬೇಕಾಗಿಲ್ಲ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ. ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಕಾಯಿ ಸಾಸಿವೆಯನ್ನು ಸವಿಯೋದಕ್ಕೆ ಸಿದ್ಧವಾಗಿದೆ. ಇದರ ಜೊತೆ ಸೈಡಲ್ಲಿ ಲಿಂಬು ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಸಂಡೇ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.